ನೀನ್ ಎಂಡಕ್ಕೆಷ್ಟು ನೀರ್ ಸುರಿಯ ಅದ್ಯಾಕ್ ಪದ್ರ ಕೊಡ್ತೀಯ? ಚೆನ್ನಾಗಿದೇನಯ್ಯ? ಅದೆಲ್ಲ ಆಮೇಲೆ ಮೊದ್ಲು ಹೆಂಡ ಹಾಕು ಹಾಕು. ಅಲ್ಲಯ್ಯ, ಹಾಕು. ಅಷ್ಟಕ್ಕೂ ನಿನಗೆ ತೆಂಗಿನ ಕಳ್ಳು ಬೇಕಾ, ಈಜಿ ಕಳ್ಳು ಬೇಕಾ, ಮಾವಿನ ಕಳ್ಳು ಬೇಕಾ, ಖರ್ಜೂರದ ಕಳ್ಳು ಬೇಕಾ? ಯಾವ್ದು ಬೇಕು ಹೇಳು? ಅದ್ ಯಾವ ಎಂಡ ಐತೆ ನೋಡ್ಲಾ, ಅದನ್ನೇ ಸುರಿ. ಯಾವ್ದೋ ಒಂದು ಹೆಂಡ ಹಾಕಯ್ಯ. ಹಂಗ್ ಕೊಡಕ್ಕಾಗಕ್ಕಿಲ್ಲ. ಯಾವ್ದೋ ಒಂದು ನೀನ್ ಹೇಳಬೇಕು ಕಣಯ್ಯ. ಹಾಗಾದ್ರೆ ಅಡಿಕೆ ಹೆಂಡ ಹಾಕು ಹಾಕು. ನಂತವ ಅದ್ ಒಂದೇ ಇರೋದು ಕಣಯ್ಯ. ಅದನ್ನ ಮೊದ್ಲೇ ಹೇಳ್ಬೇಕು ತಾನೆ. ಹಾಕು. ಇದು ಕುಡಿದ್ರೆ ಏನಾಗ್ತದೆ ಗೊತ್ತೇನಯ್ಯ? ತಿಳ್ಕೊಂಡಾಯ್ತಲ್ಲ, ಹಾಕು ಬೇಗ. ಮತ್ತೆ ಹೌದು, ನಿನಗೆ ವೈಟಾ, ಬ್ರೌನಾ, ಬ್ಲಾಕಾ, ಬ್ಲೂನಾ, ಯೆಲ್ಲೋನಾ, ರೆಡ್ಡಾ? ಯಾವ ಕಲರ್ ಬೇಕು? ವೈಟ್ ಹಾಕು. ವೈಟಾ? ನಂತವ ವೈಟ್ ಒಂದೇ ಇರೋದು ಕಣಯ್ಯ. ವಿಷಯ ಮೊದ್ಲೇ ಹೇಳಿ ಸಾಯ್ಬೇಕು ತಾನೆ. ಹಾಕು ಹಾಕು ಮರ್ಯ. ಎಷ್ಟಿಷ್ಟನೋ ತಿಳ್ಕೋಬೇಕು ಅಂತ. ಅಯ್ಯೋ ನೀನ ತಿಳ್ಕೊಂಡಿದ್ದೆಲ್ಲ ಸಾಕು. ಆಯ್ಕಯ್ಯ. ಒಂದಪ್ಪನ, ಎರಡಪ್ಪನ, ಅರ್ಧ ಗ್ಲಾಸ, ಫುಲ್ ಗ್ಲಾಸ, ಇಲ್ಲ ಈ ಪೂರ್ತಿ ಮಡಿಕೆನ? ಮಡ್ಕೆನೆ. ಅಯ್ಯ ಎಲ್ಲಿಗೆ? ದನ ಕಣ್ಲಾ, ಲೇ 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 ಲೇ, ಹಂಗೆ ಸತ್ತೋಗ್ಬಿಡ್ತಿ ಕಣ್ಲಾ. ಮತ್ ನೀನ್ ಓನರ್ ನಂಬರ್ ಕೊಡು. ಅಣ್ಣ ವಿಸಿಟಿಂಗ್ ಕಾರ್ಡು ಅಣ್ಣವ್ರೆ. ಓಕೆ ಅಣ್ಣವ್ರೆ ನಾನು ತೆಗಿತೀನಿ ಅಣ್ಣವ್ರೆ, ನೀವು ಕೂತ್ಕೊಳ್ಳಿ. ಸರಿ ಹುಷಾರು ಅಣ್ಣವ್ರೆ, ಹೋಗ್ ಬನ್ನಿ ಅಣ್ಣವ್ರೆ. ಸಾರು ಟೈಮ್ ಕೊಟ್ಟಿದ್ದಕ್ಕೆ ಬಂದಿದ್ದು. आपके पास कार्ड है क्या? ನಾವ್ ಅದಿಲ್ದೆ ಬರೋದೇ ಇಲ್ಲ. ಅಪಾಯಿಂಟ್ಮೆಂಟ್. संदीप दे दो साहब को. ಬಾಬಾ ಬೋರ್ಡ್ ನೋಡು, ಬೋರ್ಡ್ ನೋಡು. ಸಬ್ ಆಯ್ಯ ಸಬ್. ನಡಿ ಬಾಬಾ. ಬಾ. ಕ್ಯಾಶ್. ಬಾಬಾ ಅವ್ರಲ್ಲಿದ್ದಾರೆ. ಅಪ್ಪೋ ಸರಿಯಾಗ ಅವನೇ ಕಂಡ್ಲಾ, ದೊಡ್ಡ ಲೆವೆಲ್ ಐತೆ. ಆದ್ರೆ ಹೆಸರಿಗೆ ತಕ್ಕಂತ ಅವನೇ. ಏನೇ ಆದ್ರೂ ಮನುಷ್ಯಂಗೆ ದುಡ್ಡಿನ ಜೊತೆಗೆ ಲೆವೆಲ್ ಇದ್ರೆ ತುಂಬಾನೇ ಕಷ್ಟ. ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಬಾಬಾ. ಹೋಗ ನಡಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ನಮಸ್ಕಾರ ಸರ್. ಏನ್ ಹೇಳಿ? ತಮ್ ಸೈಟ್ ನೋಡ್ಕೊಂಬಂದೆ. ಯಾವ ಸೈಟು? ಸಾರ್ಗೆ ಬೇಜನ್ ಸೈಟ್ಗಳಿರುತ್ತೆ, ಅದ್ರಲ್ಲಿ ಯಾವ ಸೈಟು ಹೇಳು? ಬೊಟಾನಿಕಲ್ ಗಾರ್ಡನ್ ಹತ್ರ ಐತಲ್ಲ ಆ ಸೈಟು. ನಮ್ಮ ಹತ್ರ ಬಾರ್ಗೈನ್ ನಡೆಯಲ್ಲ. ತಿಳ್ಕೊಂಡೆ ಬಂದಿವ್ನಿ ಸರ್. ಅದು 5 ಎಕರೆಗೆ 2 ಕೋಟಿ. ನೋಡ್ಕೊಂಡೆ ಬಂದಿವ್ನಿ. ಎಕರೆ 15ಕ್ಕೆ ಕ್ಲೋಸ್ ಮಾಡೋಣ ಅನ್ಕೊಂಡಿದ್ದೀನಿ. ಅದನ್ನ ಇಷ್ಟಪಟ್ಟೆ ಬಂದಿವ್ನಿ. ಅಷ್ಟು ಕಡಿಮೆಗೆ ಯಾಕೆ ಕೊಡ್ತಾ ಇದೀನಿ ಅಂತ ಪ್ರಶ್ನೆನೇ ಬಂದಿಲ್ವಾ? ನಮ್ಮ ಹತ್ರ ಪ್ರಶ್ನೆ ಇರಲ್ಲ, ಜವಾಬ್ ಇರುತ್ತೆ. ಏನದು? ಪ್ರಾಫಿಟ್ ಮ್ಯಾನೇಜ್ಮೆಂಟ್. ಅದೇನಂತ ತಿಳ್ಕೊಳಕ್ ಇಷ್ಟ ಇಲ್ವಾ? ಅದೇನಂತ ನೀವೇ ಹೇಳಿದ್ರೆ. ದುಬೈಲಿ ನನ್ನ ಫ್ರೆಂಡ್ ಒಬ್ಬ ಅಪಾರ್ಟ್ಮೆಂಟ್ ಕಟ್ಟಿಸ್ತಿದ್ದಾರೆ. ಅಯ್ಯ ಕ್ಯಾಸ್ಟೋ ಕ್ಯಾಸ್ ಆಫರ್ ಮಾಡಿದ್ದಾರೆ. ಅಯ್ಯ ಸ್ವಲ್ಪ ದಿನದಲ್ಲಿ ದುಡ್ಡು ಕಳಿಸ್ಬಿಡ್ತಾನೆ. ಅಯ್ಯ ತಿಳುವಳಿಕೆ ಇರೋನು ಇವತ್ತಿನ ರೇಟ್ ನೋಡ್ ತಗೋತಾನೆ. ಅತಿ ತಿಳುವಳಿಕೆ ಇರೋನು ನಾಳೆ ಬರೋ ರೇಟ್ ನ ದೃಷ್ಟಿಲಿ ಇಟ್ಕೊಂಡಿರ್ತಾನೆ. ಅಯ್ಯಯ್ಯಪ್ಪ, ಏನ್ ಹೇಳಿದ್ರಿ ಸಾರ್ ನೀವು? ಇದನ್ನೇ ಲಾಂಗ್ ವಿಷನ್ ಅಂತಾರೆ, ದೂರದೃಷ್ಟಿ. ಇದನ್ನೇ ನಮ್ ಸರ್ಕಲ್ ನಲ್ಲಿ ಪ್ರಾಫಿಟ್ ಮ್ಯಾನೇಜ್ಮೆಂಟ್ ಅಂತಾನು ಹೇಳ್ತಾರೆ. ಏನ್ ಹೇಳಿದ್ರಿ ಸರ್? ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ಬಿಡ್ರಿ ಸರ್. ನಮ್ಮನು ಒಳ್ಳೆ ಆಕ್ಟಿಂಗ್ ಮಾಡ್ತಾ ಇದ್ದಾನಲ್ಲ. ಎಂತ ಪರ್ಫಾರ್ಮೆನ್ಸ್ ನೋಡು. ಇದರಲ್ಲಿ ನನ್ನ ಸೆಲ್ಫಿಸ್ ರೀಸನ್ ಇದೆ. ಏನ್ ಸರ್ ಅದು? 30 ದಿನದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. 25 ದಿನದೊಳಗೆ ಮುಗಿಸ್ತೀನಿ ಸರ್, ನೀವ್ ಅನುಮತಿ ಕೊಟ್ರೆ. ಅಡ್ವಾನ್ಸ್ 5 ಕೋಟಿ ಬೇಕು. ಬಾಬಾ ಮೂರು. ಅಯ್ಯ 3 ಕೋಟಿ ಕ್ಯಾಶ್ ಕೊಟ್ಟು ಬಿಡ್ತೀನಿ. ನಾಳೆ ಒಂದಿನ ಬಿಟ್ರೆ ನಾಡಿದ್ದಕ್ಕೆ ನಾನು 2 ಕೋಟಿ ಕೊಟ್ಟು ಮುಗಿಸ್ತೀನಿ. ಆರ್ ಯು ಶೋರ್? ಶೂರ್ ಅಯ್ಯ. ಗುಡ್ ವಿಲ್ಗೋಸ್ಕರ ಗುಂಡಿಗೆನೆ ಕಿತ್ಕೊಡೋ ಅಂತ ವಂಶ ನಮ್ದು. ಅಂದಂಗೆ ನಿಮ್ ಮುಂದೆ ಕೂತಿರೋನು ಮಾಮೂಲಿ ಮನುಷ್ಯ ಅಲ್ಲ, ಬಳೆಗಳ ಗಂಗಾರಾಜು. ಮಾತ್ ಕೊಟ್ರೆ ಮಾಡೋ ತನಕ ನಾನ್ ಬಿಡೋದೇ ಇಲ್ಲ. ಹಾಗಾದ್ರೆ ಅವತ್ತೇ ಬಂದು ಆ ಸೈಟ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ. ಹಂಗೆ ಆಗ್ಲಿ ಸರ್. ಸೆಕ್ರೆಟರಿ, ಆ ಗಾರ್ಡನ್ ಹತ್ರ ಇರೋ ಸೈಟ್ ತಗೊಳಕ್ಕೆ ಲೈನ್ ಅಲ್ಲಿ ಇದಾರಲ್ಲ, ಅವ್ರನ್ನೆಲ್ಲ ಸಾಯಂಕಾಲ ಬಂದು ಭೇಟಿ ಆಗಕ್ಕೆ. ಅದಕ್ ನಾನು ಅವಕಾಶ ಮಾಡ್ಕೊಡೋದೇ ಇಲ್ಲ ಅಂತೀನಿ. ಪಕ್ಕ ಅಲ್ವಾ?
ಹಾಗಿದ್ರೆ ಅವ್ರಿಗೆ ದುಡ್ಡು ಕೊಟ್ಟು ರಸೀದಿ ತಗೊಂಡೋಗಿ. ಏನ್ ಸರ್ ನೀವು ನಿಮ್ಮ ಹತ್ರ ರಿಸಿಪ್ಟಾ? ಬುದ್ಧಿ ಇರೋರು ಯಾರಾದ್ರೂ ಈ ತರ ಕೆಲಸ ಮಾಡ್ತಾರಾ? ಬೇಕಾದ್ರೆ ಇನ್ನೂ 2 ಕೋಟಿ ಕೊಟ್ಟಾದ್ಮೇಲೆ ಅವಾಗ ಬೇಕಾದ್ರೆ ನೋಡೋಣ. ಮೊದ್ಲಿ 3 ಕೋಟಿ ಒಳಗಡೆ ಇಡಿಸಿ ಸರ್. ನಾಳಿದ್ ಬೆಳಿಗ್ಗೆ ಅಷ್ಟೊತ್ತಿಗೆ ಇನ್ನೂ 2 ಕೋಟಿ ತಂದ್ಕೊಟ್ಬಿಡ್ತೀವಿ. ಬರ್ತೀವಿ ಸರ್. ಹೋಗ್ಬಿಟ್ ಬರ್ತೀನಿ. ಎದ್ದೋಳು ಬಾಬಾ, ಎದ್ದೋಳು. ಹಲೋ, ನಿಜವಾಗ್ಲೂ ಕಾಲ್ ಅನ್ಕೊಂಡವನು ಅವನು. ಇಷ್ಟು ದುಡ್ಡು ಎಲ್ಲಿಂದ ಬಂತು? ಗಾಜಿನ ಗಂಗಾರಾವ್ ಕೊಟ್ಟ ಅಂಕಲ್. ಅವನ್ ತಪ್ಪು ಅವ್ನು ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟಿದ್ದಾನೆ ಅಂದಂಗಾಯ್ತು. ಇಲ್ಲ ಅಂಕಲ್, ತಪ್ಪು ಮಾಡೋದೇ ವ್ಯಾಪಾರ ಅನ್ಕೊಂಡಿರೋರ್ಗೆ ಪಶ್ಚಾತ್ತಾಪ ಎಲ್ಲಿರುತ್ತೆ ಹೇಳಿ? ಅವನು ಮಾಡಿದ ಕೆಲ್ಸಾನೇ ನಾವು ಅವನಿಗೆ ಮಾಡಿ ತೋರಿಸಿದ್ವಿ. ಅವನಿಗೆ ಮೋಸ ಮಾಡೋದು ಮಾತ್ರ ಗೊತ್ತು. ನಿಮಗೆ ಮೋಸ ಮಾಡಿದ್ದಾನೆ, ನಮಗೆ ಅವನಿಗೆ ಮೋಸ ಮಾಡೋದು ಗೊತ್ತು. ಅವನು ಮೋಸ ಹೋದ. ಗೆಲುವೆ ಅವನು ಧರ್ಮದ ಕಡೆನೇ ಇರುತ್ತೆ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ. ಧರ್ಮ ನಿಮ್ ಕಡೆ ಇದೆ, ಗೆಲುವು ದಾರಿ ಬದಲಾಯಿಸಿ ನಮ್ ಕಡೆ ಬಂದಿದೆ. ಇನ್ಯಾವುದು ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡಿ ಅಂಕಲ್. ಲೈ ಇಲ್ವಾ, ನೀವು ಕಂಡಿರೋ ಕನ್ಸು ನಿಜ ಮಾಡ್ಕೊಳ್ಳಿ. ಒಳ್ಳೆ ಮನೆ ಕಟ್ಟಿ ರಾಮು ಭವಿಷ್ಯಕ್ಕೆ ಒಳ್ಳೆ ಬುನಾದಿ ಹಾಕಿ. ಅಯ್ಯೋ ಅಂಕಲ್, ನೀವೇ ನಿಂತ್ಕೊಂಡ್ರಿ. ಸುಮ್ಮನಿರಿ ಅಂಕಲ್. ನಿನ್ ಋಣ ಯಾಕೆ ತೀರಿಸ್ಬೇಕು ಅಂಕಲ್ ಅಂತ ನಿಮಗೆ ಇದ್ದಿದ್ದಾರೆ, ಗೊತ್ತಾಗ್ತಿಲ್ಲಪ್ಪ. ಸುಮ್ಮನೆ ಇರಿ ಅಂಕಲ್. ಕೂತ್ಕೊಳ್ಳಿ, ಹೋಗ್ ಬರ್ತೀವಿ ಅಂಕಲ್. ಆರೋಗ್ಯ ನೋಡ್ಕೊಳ್ಳಿ. ಹೋಗ್ ಬರ್ತೀವಿ ಆಂಟಿ. ಲೈ ಬಂದ್ರು. ಬರ್ತೀವಿ ನಾವು. ಬಾ. ಏಯ್, ಥ್ಯಾಂಕ್ ಯು. ನನಗೆ ಯಾಕೆ? ಹೊಸದಾಗಂದ್ರು ಚೆನ್ನಾಗಿ ಮಾಡಿದೆ, ಕ್ಯಾರೆಕ್ಟರ್ ಸರಿಯಾಗಿ ಮಾಡಿದೆ, ಅದಕ್ಕೆ ಚೆನ್ನಾಗಿ ವರ್ಕೌಟ್ ಆಯ್ತು. ನೋ, ನೀನೇ ಹೊಸದಾಗಿ ಯೋಚನೆ ಮಾಡ್ದೆ, ಅದಕ್ಕೆ ವರ್ಕೌಟ್ ಆಗಿತ್ತು. ಅಲ್ಲಲ್ಲ ಬಾಮೈದ, ಬಾಬಾ, ನನ್ ಕೈಯಲ್ಲಿ ದನರೇಖೆ ಹಂಗೆ ಸ್ಕೇಲ್ ತರ ನೆಟ್ಟಿಗೆ ಮೇಲಕ್ಕೆ ಹೋಗ್ತಾ ಇತ್ಕಂಡ್ಲಾ. ಬಾಬಾ, ಕೈಯಲ್ಲಿರೋ ಗೆರೆಗಳಿಗೆ ಕೂಡು ಬರೋ ಕಾಲಕ್ಕೆ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. 3 ಅಂದ್ರೆ 3 ಕೋಟಿ ಅಡ್ವಾನ್ಸ್ ಕೊಟ್ಬಿಟ್ಟು 25 ಕೋಟಿ ಲಾಭನ ನೀನ್ ಹಿಂದೆ ಹಾಕ್ಬಿಟ್ಟಿದ್ಯಾ. ನೀನ್ ಮಾಮೂಲು ಅವನಲ್ಲ ಬಾವಾ. ನಿಜಾನೇ ಅನ್ಕೋ. ಬಾಬಾ, ಇನ್ನೊಂದಿದೆ ಬಾವಾ. ಏನದು? ಅದೇನದು, ಆ ಪ್ರಾಫಿಟ್ ಮ್ಯಾನೇಜ್ಮೆಂಟ್. ಅದು ಆ ಧನರಾಜ್ಗಿಂತ ನಿನಗೆ ಚೆನ್ನಾಗ್ ಅರ್ಥ ಆದಂಗಿದೆ. ಹೌದು ಬಾವಾ, ನಿನ್ ಕೈ ನೋಡಿ ಜಾತಕ ಹೇಳೋದು ಗೊತ್ತಾ? ಅದ್ರಾಗ ಏನೈತೆ, ಅಂತ ದೊಡ್ಡ ಸೈಟೆ ನೋಡಿ ಜಾತಕ ಹೇಳೋನಿಗೆ ಈ ಕೈ ಯಾವ ಲೆಕ್ಕ ಅಂತೀನಿ. ಹಾಗಾದ್ರೆ ಬಾವಾ, ಈ ಕೈಗಿಂತ ಚಿಕ್ಕದು ನನ್ ತಲೆಯಲ್ಲಿ ಒಂದಿರುತ್ತೆ, ಅದ್ರ ಜಾತಕ ಹೇಳ್ತೀಯಾ? ನಾನ್ ಹಂಗೆ ದೃಷ್ಟಿ ಬುಟ್ಟ ಅಂದ್ರೆ ಕನ್ಸಲ್ಲೂ ಕೂಡ ಹಂಗೆ ಕಾಣ್ತದಲ್ಲೇ. ಹಾ. ಅಷ್ಟಕ್ಕೂ ನಿನ್ ತಲೆಯಲ್ಲಿರೋ ಒಳ್ಳೆ ಐಟಮ್ ಏನು? ನನ್ ನಾಲ್ಗೆ. ಅದಕ್ಕೋಸ್ಕರ ನಾಲ್ಗೆ ನೋಡಕ್ ಆಯ್ತು. ಏನ್ ನೋಡ್ದೇನೆ ಹೇಳ್ಬಿಡ್ತೀಯಾ? ಹೇಳು ಬಾವಾ. ನೀನ್ ಎಡವಟ್ ಮನ್ಸಿಗೆ ಎಂಡ ಹೀರ್ಕೋಬೇಕು ಅಂತ ಅನ್ನಿಸ್ತೈತೆ. ಅಯ್ಯೋ ದೇವ್ರೇ, ನಾಲ್ಗೆ ಜಾತಕ ಎಷ್ಟು ಕರೆಕ್ಟ್ ಆಗಿ ಹೇಳ್ದೆ ಬಾವಾ. ನಡಿ ಬಾವಾ, ಒಂದು ಸಲ ಆ ಸೈಡ್ ಗಂಗ್ ಹೋಗ್ಬಿಟ್ಟು ನನ್ ನಾಲ್ಗೆ ಮುಂದೆ ಮಾಡ್ತೀನಿ. ನಾಲ್ಗೆ ಗೋಲ್ಡ್ ಇವಾಗ ಹೋಗುತ್ತೆ ಬೇಡ್ಲಿ, ಇವಾಗ ಬೇಡ. ಬಾವಾ. ಸಿಕ್ಕಿರೋ 2 ಕೋಟಿನೂ ಕೊಟ್ಟಾದ್ಮೇಲೆ ನಾವು ಹೋಗೋಣ. ಬಾವಾ, ನೀನ್ ಆ ಸೈಟ್ ಕಾಲ್ ಇಟ್ಟಿದ ತಕ್ಷಣ ಆ ಸೈಟ್ ನಿಂದ ಆಗೋಯ್ತು. ಆ ಅಡಕೆ ಮರದ ಹೆಣ್ಣ ನಾನು ಕುಡಿದ ತಕ್ಷಣ ಆ ಮರ ನನ್ ಸ್ವಂತ ಆಗೋಯ್ತು. ಸುಮ್ನೆ ಏನು ಮಾತಾಡ್ತಾನೆ, ಹಂಗೊಂದ್ ರೌಂಡ್ ಹಾಕೊಂಬರೋಣ. ಅದು ಹಂಗಲ್ಲಪ್ಪ. ಬಾವಾ, ಇನ್ನೊಂದ್ ಮಾತ್ ಮಾತಾಡಿದ್ರೆ ನಿನ್ ಜಾತಕದ ಮೇಲೆ ಆಣೆ. ಅಷ್ಟೇನಾ? ಆಮ್. ಸರಿ ಆಗ್ಲಿ.